ಹಾಯ್ ಎವ್ರಿವಾನ್, ಎಲ್ಲರೂ ಹೇಗಿದ್ದೀರಿ? ಚೆನ್ನಾಗಿದ್ದೀರಿ ಅಂತ ಭಾವಿಸ್ತೀನಿ. ಈ ರಂಗೋಲಿ ತುಂಬೋದಕ್ಕೆ ಪೂರ್ವ ತಯಾರಿ ಹೇಗೆ ಮಾಡ್ಕೊಳ್ಬೇಕು ಅನ್ನೋದನ್ನು ನಾವು ಈ ವಿಡಿಯೋದಲ್ಲಿ ನೋಡೋಣ. ಮಾರ್ಕೆಟ್ನಲ್ಲಿ ನಿಮಗೆ ಈ ರೀತಿ ಪ್ಯಾಕೆಟ್ ಸಿಗುತ್ತೆ. ಅದರೊಳಗೆ 10 ಕಲರ್ಸ್ ಇರುತ್ತೆ. ಅದು ನೈಸ್ ಫೈನ್ ಪೌಡರ್ನಲ್ಲಿರುತ್ತೆ. ನಾವು ಕೈಯಲ್ಲಿ ಹಾಕುವಾಗ ಮತ್ತು ಕೈಯಲ್ಲಿ ತುಂಬುವಾಗ ಹಾಗೆ ನಾವು ಹಾಕೊಳ್ಳೋದಕ್ಕೆ ಆಗೋದಿಲ್ಲ. ಸೊ ಅದಕ್ಕೆ ನಾವು ವೈಟ್ ಕಲರ್ ರಂಗೋಲಿ ಪೌಡರ್ನ ಮಿಕ್ಸ್ ಮಾಡ್ಕೊಳ್ಬೇಕಾಗತ್ತೆ. ಇದು ಅಲ್ದಿರ ನಮಗೆ ಆರ್ಗ್ಯಾನಿಕ್ ಕಲರ್ಸ್ ಸಿಗುತ್ತೆ, ರೆಡಿಮೇಡ್ ರಂಗೋಲಿ ಸಿಗುತ್ತೆ. ನಾವು ಅದನ್ನು ಆಲ್ರೆಡಿ ಶೈನಿಂಗ್ ಹಾಕಿರೋ ಅಂಥ ರಂಗೋಲಿ ಪೌಡರ್ಗಳದು. ನಾನು ಆಲ್ರೆಡಿ ವಿಡಿಯೋ ಮಾಡಿದ್ದೀನಿ ಅದ್ರ ಬಗ್ಗೆ ಶಾರ್ಟ್ಸಲ್ಲಿ. ಇಲ್ಲಿ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನಾನು ಕೊಟ್ಟಿರ್ತೀನಿ, ನೀವು ನೋಡಿ. ಈಗ ಇದರೊಳಗೆ ನಾವು ಲೈಟು ಡಾರ್ಕು ಶೇಡ್ಸ್ಗಳನ್ನ ನಾವು ಮಾಡ್ಕೊಳ್ಬೋದು. ಇದನ್ನು ಸಹ ಮುಂದಿನ ದಿನದಲ್ಲಿ ನಾನು ನಿಮಗೆ ವಿಡಿಯೋಗಳಲ್ಲಿ ತೋರಿಸ್ಕೊಡ್ತೀನಿ, ಹೇಗೆ ಕಲರ್ಸ್ಗಳನ್ನ ನಾವು ಲೈಟ್ ಶೇಡ್ಸ್ ಆಗಲಿ ಡಾರ್ಕ್ ಶೇಡ್ಸು ವೆರೈಟೀಸ್ ಇದು ಮಿಕ್ಸ್ ಮಾಡಿದ್ರೆ ಯಾವ್ಯಾವ ಕಲರ್ಸ್ ಬರುತ್ತೆ ಅನ್ನೋದನ್ನು ನಾನು ನಿಮಗೆ ವಿಡಿಯೋದಲ್ಲಿ ತೋರಿಸ್ಕೊಡ್ತೀನಿ. ಈಗ ನಾವು ಪಿಂಕ್ ಕಲರ್ ತೊಗೊಂಡಿದ್ದೀನಿ. ಇದನ್ನು ಹೇಗೆ ಮಿಕ್ಸ್ ಮಾಡಿಕೊಂಡು ನಾವು ಕೈಯಲ್ಲಿ ಎಳೆಯೋದಕ್ಕೆ ಮತ್ತು ತುಂಬೋದಕ್ಕೆ ಅದನ್ನು ಹದವಾಗಿ ಮಿಕ್ಸ್ ಮಾಡ್ಕೊಳ್ಳೋದು ಹೇಗೆ ಅಂತ ನಾನು ನಿಮಗೆ ಇದರೊಳಗೆ ತೋರಿಸ್ಕೊಡ್ತೀನಿ. ಮತ್ತು ಇದಕ್ಕೆ ನಾವು ರಂಗೋಲಿ ಹಾಕೋದಕ್ಕೆ ಎಷ್ಟು ಸಲಕರಣೆಗಳು ಸಿಗುತ್ತೆ ಅಂತ ಮುಂದಿನ ದಿನಗಳಲ್ಲಿ ಅದ್ರ ಬಗ್ಗೆನೂ ಸಹ ನಾನು ವಿಡಿಯೋ ಮಾಡ್ತೀನಿ. ಈ ರೀತಿ ಮಾಡೋದ್ರಿಂದ ಬಿಗಿನರ್ಸ್ಗೆ ತುಂಬ ಹೆಲ್ಪ್ ಆಗುತ್ತೆ. ಅವರು ಮುಂದೆ ಏನು ಮಾಡ್ಕೊಳ್ಬೇಕು, ಯಾವ ಥರ ರಂಗೋಲಿ ತಗೊಳ್ಬೇಕು, ಯಾವ್ಯಾವ ಥರ ಮಾರ್ಕೆಟ್ನಲ್ಲಿ ಯಾವ್ಯಾವ ಥರ ರಂಗೋಲಿ ಸಿಗುತ್ತೆ, ಅದೆಲ್ಲವೂ ಕೂಡ ಈ ವಿಡಿಯೋದಲ್ಲಿ ನಾನು ನಿಮಗೆ ತೋರಿಸ್ಕೊಡ್ತೀನಿ. ಮುಂದಿನ ವಿಡಿಯೋಗಳಲ್ಲಿ ಎಲ್ಲವೂ ನಾನು ತೋರಿಸ್ಕೊಡ್ತೀನಿ. ಈಗ ನೋಡಿ, ನಾನು ರಂಗೋಲಿ ಪೌಡರ್ನ ಹಾಕ್ತಾ ಇದ್ದೀನಿ, ವೈಟ್ ಕಲರ್ ಪೌಡರಿಗೆ. ಇದನ್ನು ನಾವು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಅಲ್ಲಲ್ಲಿ ಇಲ್ಲಿ ವೈಟ್ ಕಲರ್ ಇರೋಂಗೆ ಮಾಡ್ಕೊಳ್ಬಾರ್ದು. ಪಿಂಕು ವೈಟು ಒಂದೇ ಅನ್ನೋ, ಪಿಂಕು ವೈಟ್ ಜೊತೆ ಸೇರಿ ಕಂಪ್ಲೀಟ್ ಪಿಂಕ್ ಅನ್ನೋ ರೀತಿಯಲ್ಲೇ ಅದು ಮಿಕ್ಸ್ ಆಗಬೇಕು. ನಿಮಗೆ ಎಳೆಯೋಷ್ಟು ಹದದಲ್ಲಿ ಬರಬೇಕು. ಸೊ ನೋಡಿ, ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ನಾವು ರಂಗೋಲಿಯಲ್ಲಿ ಉಪಯೋಗಿಸೋಕ್ಕೆ ಅನುಕೂಲ ಆಗುತ್ತೆ. ಇಲ್ಲ ಅಂತಂದರೆ ಅದು ಕ್ಲೀನಾಗಿ ನಾವು ಎಳೆಯುವಾಗ ಬೀಳೋದಿಲ್ಲ, ಎಳೆ ಬರೋದಿಲ್ಲ. ನೋಡಿ, ಇವಾಗ ನಾನು ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಎಳೆದು ನೋಡೋಣ. ಇವಾಗ ಮಿಕ್ಸ್ ಮಾಡ್ಕೊಳ್ಳಿ ಚೆನ್ನಾಗಿ. ಈಗ ಎಳಿತಾ ಇದ್ದೀನಿ ನೋಡಿ, ಈಗ ಸರಿಯಾಗಿದೆ. ಈಗ ನೋಡಿ, ಇಷ್ಟು ಎಳೆ ಬಂದರೆ ನಮಗೆ ಸಾಕು. ಇದನ್ನು ಫಿಲ್ಲಿಂಗ್ಗೆ ಅನುಕೂಲ ಆಗುತ್ತೆ. ನಾನು ಎಲ್ಲವೂ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಎಲ್ಲ ಕಲರ್ಸ್ಗಳು ರೆಡಿಯಾಗಿದೆ.